ನಿನ್ನ ಪರಮಾತ್ಮನ ನಾಮವನ್ನ ಕೇಳಬೇಕಂತ ಕುತೂಹಲದಿಂದ ಈ ಸಭಾ ಕೂಡದ. ಇದರಲ್ಲಿ ಎರಡು ಲಾಭವು. ಕೇಳುವವರ ಬಾಯಿಂದ ಕೇಳುವವರ ಮನ ಆನಂದ, ಅವರ ಕರ್ಣಗಳಿಗೆ ಕರ್ಣ ಆನಂದ. ಏನು ಇದು ಅಲ್ಲದೆ ಈ ಭೂಮಿಯಲ್ಲಿ ಇರತಕ್ಕಂತ ಗಿಡ ಗಂಟಿ ಕಲ್ಲು ಮಣ್ಣು ಸಹಿತ ನಿನ್ನ ಪರಮಾತ್ಮನ ನಾಮದಿಂದ ಎಲ್ಲರೂ ಪುನೀತರಾಗ್ತಾರಮ್ಮ. ಅಷ್ಟೇ ಅಲ್ಲ, ಕಲ್ಲು ಮಣ್ಣು ಸಹಿತ ಉದ್ಧಾರ ಆಗ್ತದ. ನೀನಾದರೂ ಪ್ರೀತಿಯಿಂದ ಹೇಳು, ನಾನಾದರೂ ಭಕ್ತಿಯಿಂದ ಕೇಳ್ತಾ ಇದ್ದೀನಿ. ಹೇಳ್ಬೇಕಲ್ಲ, ಹೇಳ್ಬೇಕಮ್ಮ. ಪರಮಾತ್ಮನ ಹೆಸರು ಹೇಳಲಿಕ್ಕೆ ಬೇಕಮ್ಮ. ಕುಂಠಿತ ವೈಕುಂಠ ವಾಸ, ವೈಕುಂಠ ವಾಸ, ಸುವಿಲಾಸ, ಸುವಿಲಾಸ, ಭಕ್ತ ಜನ ಪೋಷ, ಮಂದಹಾಸ, ಮಂದಹಾಸ, ರವಿ ಕೋಟಿ ಪ್ರಕಾಶ, ಸರ್ವ ಈಶನಾದಂತ, ಈಶನಾದಂತ ಶ್ರೀಕೃಷ್ಣ ಪರಮಾತ್ಮರು ಬಂದು ಬಂದು ಏನಾಗಬೇಕಮ್ಮ? ಏನಾಗ್ತಾ ಇರಿ ಇಲ್ಲ. ಏನದು ಮತ್ ನೀ ಅಂದಿವ. ಹೌದು, ನಂದೊಂದು ಲಾ ಇತ್ತು. ಈದ್ ಮುಂದೆ ಲಾ ಇಟ್ರ ಪ್ರೀತಿ ಇಲ್ಲ. ಹೌದಾ? ಪ್ರೀತಿ ಇಲ್ಲ ಅಂದ್ಮೇಲೆ ಹೆಂಗ ಹಾಕವು? ಏನವ ಪಾಪ ಆಗಿದ್ದಲ್ಲ. ಮತ್ತ ಪ್ರೀತಿ ಇದ್ದು ಹಾಕವಣ ಆಗಿದ್ದು ಇಲ್ವಾ? ನಮ್ ಕಡೆ ಆಗೋದಿಲ್ಲ, ಆಗೋದಿಲ್ಲ. ಪ್ರೀತಿ ಪುರುಷಂದ್ರ ಆಗ್ತಾರ ಅಂತ ಹೇಳಿ ಪುರುಷಂದ್ರ ಆಗ್ಬೇಕ. ಹೌದು, ನಾ ಬೇರೆ ತಿಳಿದ್ನವ. ಏನಾರ ಮಾತಾಡ್ಕೊಂತ ಅಮ್ಮ. ಇಂತ ಸಂತೋಷ ಸುದ್ದಿ ಒಳಗ ಎಳಿ ಬಟ್ ಕಟ್ ಕಟ್ ಮುಟ್ಟಿದ್ದ ಸುದ್ದಿ ಬೇರೆ. ಮತ್ಯಾವ ಸುದ್ದಿ? ಸುದ್ದಿ ಬೇರೆ. ಮತ್ಯಾವ ಸುದ್ದಿವಾ? ಸೌಂತಿದ್ದಾಳವ್ವ. ಸೌಂತಿದ್ರು? ಹೌದು. ಯಾಕೆ ನಿನ್ಗೆ ಆಗಿರ್ಕಿನೇನ? ಏನವ ಹುಡುಗರ ಆಗಿದ್ದು ಮಕ್ಕಳಾದ್ಮೇಲೆ ತಕ್ಕ ಯಾಕೆ ಬಂದಳ? ಅಕ್ಕಿ ಬಂದ್ಲ. ನೀ ಯಾಕೆ ಬಟ್ ಏನ್ ಮಾತಾಡ್ತೀನಿ ನೀನು? ಯಾರು ಯಾರು? ನೂತೈ ಭೀಷ್ಮಕರಾಜನ ಮಗಳು ಮಗಳು ರುಕ್ಮಿಣಿ ಇದ್ದಾಳಲ್ಲ, ಅದಲ್ಲ ಅವಳಿಗೆ ಏನಾಗ್ಬೇಕ? ಏನಾಕಾಳ? ಸರಿ 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 ಸರಿ. ಇನ್ನೇನು ಬಾಳೆ ಆಗೋದಿಲ್ಲ ಅಲ್ವಾ? ಸರಿ ಅಂದ್ರೆ ಸರುತ್ತೀನಿ, ಹೋಳಾಗಂದ್ರೆ ಹೋಳಾಕಿನಿ. ನಿನ್ನ ಸೌಂದ್ಯ ನನ್ನ ದುಬ್ಬದಾಗ ಮನಿ ಕಟ್ಟಿ ಬಾಳೆ ಮಾಡ್ತಾಳು. ದೋತೆ ಸೌಂದ್ಯ ಹೊಟ್ಟೆ ಕೆಟ್ಟದದು. ಸೌತಿ ಸಣ್ಣಕ್ಕೆಲ್ಲ ಬಾಗಾದಿ ಬಡಿವಲ್ಲ. ಹೌದಲ್ಲ? ನಿನಗಂತ ಸೌತಿ ಇಲ್ಲ. ತರ್ತಿ ಸೌತಿ ಇಲ್ಲ, ಬಳ್ಳಿಲ್ಲ. ಬಳ್ಳಿ ಕಿತ್ತ ಮ್ಯಾಡ್ಗಿ ಮ್ಯಾಡ್ ಮುಳ್ದದ ಬೀಜಾನು ಹುರ್ದ ಬಿಟ್ಟ ಮಾಡಿ ಸೌತಿದ್ದರಿಗೆ ಗೊತ್ತದ. ಹೌದು ಇಲ್ಲ ಅಂತ ಹೇಳ್ತೀರ ನೀನು? ಹೌದು. ನನಗೆ ಸಿಂಗಲ್ ಹುಟ್ಟ ಹಾಪ್ ಅಂದ್ರ ಅದ್ರ ದಿನ ಮದುವೆ ಆಗಿಲ್ಲ. ಯಾಕಾಗಿಲ್ಲ? ಅದ್ರ ಗಾರ್ಜ್ ಬಿದ್ದಿಲ್ಲ ಅದಕ್ಕೆ. ಹೌದೌದು. ನೋಡಕ್ ಸೌತಿ ಅಂದ್ರ ಸಾಯಿ ಹೆಣ ಎದುರಿಗೆ ಬರ್ತದೆ. ಸೌತಿ ಮಸ್ತರ ಆಗಿರ್ತದ. ಇರ್ಲಮ್ಮ, ತಮ್ಮ ಹೆಸರ? ನನ್ನ ಹೆಸರು ಹೇಳಿಲ್ಲ ನಿನಗ. ನಾ ಕೇಳಿಲ್ಲಮ್ಮ. ಹೌದಲ್ಲ? ಹೇಳಮ್ಮ. ದೂತೈ ಸತ್ರಾಜನ ರಾಜನ ಮಗಳು, ರಾಜನ ಮಗಳು ಏನಿಗೆ ಬಂದು ಬಂದು ಸತ್ಯಭಾಮ ಸತ್ಯಭಾಮ ಅನ್ನುತ್ತಾರಮ್ಮ. ಅಮ್ಮ ಅನ್ನುತ್ತಾರೆ. ಸತ್ಯಭಾಮ ಅಮ್ಮ. ಸತ್ರಾಜಿತ ರಾಜ್ಯ ಬಂದು ಎಂತಾತ ಈ ಪೃಥ್ವಿಯನ್ನೇ ಪಾಲನ ಮಾಡತಕ್ಕಂತ ದೊಡ್ಡ ಅರಸ. ಅಂತವರ ಮಗಳ ತಾವಾದ ಮೇಲೆ ಪಾಲಿಕೆ ಪದ್ಧತಿಗಳಿಲ್ಲ, ಸಿಂಗಾರ ವೈಭವಗಳಿಲ್ಲ, ಬಟ್ಟಂಗಿ ಹೊಗಳುವರಿಲ್ಲ, ದಾಸ ದಾಸಿಯರು ಕೂಡ ಇಲ್ಲಮ್ಮ. ಅಂದ ಮೇಲೆ ಇಂಥ ಮಧ್ಯರಾತ್ರಿ ಘೋರ ಘೋರ ಅಲ್ಲಿಕ್ಕೆ ಕಾಣುವಂತ ತ್ರಾಸ ತಮಗೆ ಏನು ಬಂದದಮ್ಮ? ಏನು ಬಂದದಮ್ಮ? ಇಲ್ಲದ ಕಾರಣ ಹೇಳಿನೇ ಹೇಳಲಾಗದು, ಬಿಡಲಾಗದು ಅಮ್ಮ. ಈ ಕಡೆ ಬಾವಿ, ಈ ಕಡೆ ಕೆರಿ, ನಡು ನಿಂತಂತೆ ನಿನ್ನ ತ್ರಾಸವೇನಮ್ಮ? ಅಂತ ತ್ರಾಸ ನಮಗೆ ಏನು ಬಂದದಮ್ಮ? ನಿನ್ನ ಮುಂದೆ ಹೇಳಿದ್ದಾದ್ರೆ ನೀ ಏನು ಮಾಡ್ತೀಯಮ್ಮ? ಅಮ್ಮ, ನಿನಗೆ ಬಂದಂತ ತ್ರಾಸ ನನ್ನ ಮುಂದೆ ಹೇಳಿದ್ದಾದರೆ ಅದರಲ್ಲಿ ಸರಿಯಾದ ಭಾಗ್ಯ ಆಗ್ತಾ ಇದ್ದಿಲ್ಲಮ್ಮ. ನನಗೆ ಬಂದಂತ ತ್ರಾಸ ಅಮ್ಮ ನಿನ್ನ ಮುಂದೆ ಹೇಳಿದ್ದಾದ್ರೆ ನೀನು ಸರಿಯಾದ ಭಾಗ್ಯ ಆಗುತ್ತೀಯ. ಹೌದಮ್ಮ, ಅಷ್ಟೇ ಅಲ್ಲ. ಅಂತ ಪ್ರಸಂಗ ಬಂದರೆ ಅಮ್ಮ, ಒಂದು ವೇಳೆ ಅಂತ ನಿನಗೆ ಪ್ರಸಂಗ ಬಂದರೆ ನಿನಗಾಗಿ ನನ್ನ ಪ್ರಾಣವನ್ನೇ ಕೊಡಬಲ್ಲೆ ಅಮ್ಮ. ಅಮ್ಮ, ನನಗಾಗಿ ನಿನ್ನ ಪ್ರಾಣ
ಹೌದಮ್ಮ, ಪರಮಾತ್ಮರಿಲ್ಲದ ಕಾರಣ ಅಂತ ತ್ರಾಸ ನಮಗೇನು ಬಂದದ? ಎನ್ನ ಮುಂದೆ ಹೇಳಮ್ಮ. ಹೇಳಿದ್ದಾದರೆ ನಾ ಸಹಾಯ ಮಾಡ್ತಾ ಇದ್ದೇನಮ್ಮ. ಸಹಾಯ ಮಾಡ್ತಾ ಇದ್ದೇನಮ್ಮ. ಅಂತ ತ್ರಾಸ ನಮಗೇನು ಬಂದದ? ಹೇಳಮ್ಮ, ಹೇಳು. ಕಮನ ರೂಪವ ತೋರೆ ಕಾಮಿನಿ ಸೈರಿಸಲರೆ ಎಣ್ಣ ಪರಮಾತ್ಮರು ಎಣ್ಣ ಮಂದಿರದಲ್ಲಿ ಇಲ್ಲದೆ ಈ ಹೊತ್ತಿಗೆ ನಾಲ್ಕಾರು ದಿವಸ ಆಯ್ತಮ್ಮ. ಈ ನಿನ್ನ ಚಂದವಾದ ಕರಗಳಿಂದ ಎಣ್ಣ ಪರಮಾತ್ಮರನ್ನು ತಂದು ತೋರಿಸಬೇಕಮ್ಮ. ಹೇಳಮ್ಮ, ಹೇಳು. ತಂದು ತೋರಿಸಬೇಕು. ಹೇಳಮ್ಮ, ಹೇಳು. ಚಂದನ ಕರಗಳ ಬೀಸನ್ನದವಾಗಿ ಮುಂದೆ ಹೇಳು. ಅಮ್ಮ, ನಿನ್ನ ಕಾಲೊಳಗೆ ಮುಳ್ಳು ಮುರಿದ್ರೆ ನನ್ನ ಕಣ್ಣೊಳಗೆ ನೀರು ಬರ್ತಾವಮ್ಮ. ಅಂತ ತ್ರಾಸಮಗೆ ಏನು ಬಂದದಮ್ಮ? ಹೇಳು. ನಾ ಸಹಾಯ ಮಾಡ್ತಾ ಇದ್ದೇನಮ್ಮ. ಸಹಾಯ ಮಾಡಬಾರ್ದು. ಹೇಳು.